ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 125ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಭೂಮಿ, ನಿನ್ನ ಹತ್ರ ಒಂದು ಮಾತು ಹೇಳಬೇಕು. ನನ್ನ ಯೋಚನೆ ಸರಿಯೋ ತಪ್ಪೋ ಗೊತ್ತಾಗ್ತಾ ಇಲ್ಲ, ನಿಧಾನವಾಗಿ ಹೇಳಿದ ಅಭಿ. ಹೇಳಿ ಎಂಬಂತೆ ಹುಬ್ಬು ಸಂಕುಚಿಸಿ ನೋಡಿದಳು ಭೂಮಿ. ಭೂಮಿಯಿಂದ ತುಸು ದೂರ ಹೋಗಿ ನಿಂತು, ಜಾನಮ್ಮ ಮತ್ತೆ ನನ್ನ ಅಪ್ಪನ ಮದುವೆ ಆಗೋದು ನಂಗೆ ಯಾಕೋ ಸಮಾಧಾನ ಅನ್ನಿಸ್ತಾ ಇಲ್ಲ ಎಂದಾಗ ಹುಬ್ಬೆತ್ತಿ ಅಚ್ಚರಿ ವ್ಯಕ್ತಪಡಿಸಿದಳು ಭೂಮಿ. ಅಂದ್ರೆ ಜಾನಮ್ಮ ನಿನ್ನಮ್ಮ ಆಗೋದು ನಿಂಗಿಷ್ಟ ಇಲ್ವಾ? ದನಿಯಲ್ಲಿ ಕುತೂಹಲ. ಹಾಗಲ್ಲ ಭೂಮಿ, ಜಾನಮ್ಮ ಕೋದಂಡ ಅವರನ್ನ ಮದುವೆ ಆದರೂ ಆಗದೇ ಇದ್ರು ನನ್ನ ಅಮ್ಮನೇ. ಬರೀ ಅಮ್ಮ ಮಾತ್ರ ಅಲ್ಲ, ಅವರು ನನ್ನ ಭಾಗದ ದೇವತೆ ಎಂದವನ ಕಣ್ಣಲ್ಲಿ ನೀರು. ನಿಜ ಹೇಳಬೇಕು ಅಂದರೆ ನನಗೂ ಕೂಡ ಜಾನತೆ ಅವ್ರ ಜೊತೆ ಮದುವೆ ಆಗಿ ಮತ್ತ ಮನೆಗೆ ಹೋಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ತನ್ನ ತಪ್ಪೇ ಇಲ್ಲದೆ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿರೋ ನನ್ನ ಜಾನತೆ ಮತ್ತೆ ಈ ಸ್ವಾರ್ಥಿ ಜನರ ಮಧ್ಯೆ ಇರೋದು ನೆನೆಸ್ಕೊಂಡ್ರೆ ಎಂದವಳ ಕಣ್ಣು ತುಂಬಿ ಬಂದಿತ್ತು. ನನ್ನ ತಾಯಿ, ನಿನ್ನಜ್ಜಿ ಎಲ್ಲರೂ ಸ್ವಾರ್ಥಿಗಳೇ. ಅವರು ಒತ್ತಡ ಹಾಕೋದಕ್ಕೆ ನಾನು ಕೂಡ ಕಾರಣ ಅನ್ನೋದೇ ನನ್ನ ಮನಸ್ಸನ್ನು ಕೊರೀತಾ ಇದೆ. ಭೂಮಿ ತನ್ನ ಅಂತರಂಗ ಬಿಚ್ಚಿಟ್ಟಳು. ಭೂಮಿ, ಜಾನಮ್ಮ ನಿನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡ್ತಾರಲ್ವಾ, ಒಂದ್ಸರ್ತಿ ಅವ್ರ ಮನ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ತೀಯಾ? ನನಗೆ ಯಾಕೋ ಅವರಿಗೆ ಮತ್ತೆ ಮದುವೆ ಆಗೋ ಮನಸ್ಸಿಲ್ಲ ಅಂತ ಅನ್ನಿಸ್ತಾ ಇದೆ. ಅವರೇನಾದರೂ ಬೇರೆ ರೀತಿ ನಿರ್ಧಾರ ಮಾಡಿಬಿಟ್ರೆ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. ನನಗೆ ನನ್ನ ಜಾನಮ್ಮನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಜಗತ್ತಿನ ಜಾತ್ರೆಯಲ್ಲಿ ಒಬ್ಬಂಟಿಯಾಗುವ ಭಯ ಅವನನ್ನು ಕಾಡಿತ್ತು. ಅಭಿ, ಪ್ಲೀಸ್ ನೀನು ಹೀಗೆಲ್ಲ ಮಾತಾಡ್ಬೇಡ, ನಂಗೆ ಭಯ ಆಗುತ್ತೆ. ನನ್ನ ಜಾನತೆ ಪೂರ್ಣ ಆಯಸ್ನೊಳಾಗಿ ನೆಮ್ಮದಿಯಿಂದ ಇರಬೇಕು. ಭೂಮಿಯ ಎದೆ ಏಕೋ ನಡುಗಿತು. ಜಾನಮ್ಮನ ಮನದಲ್ಲಿ ನಡೆದಿರೋ ಕೋಲಾಹಲದ ಬಗ್ಗೆ ತಿಳಿಯುವ ಆತುರ ಇಬ್ಬರಿಗೂ. ಚಾರುವಿನ ಎಡಗೈ ಹಿಡಿದು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದರು ಜಾನಕಿ. ಅಡ್ಡಿ ಇಲ್ಲ, ಸುಧಾರಿಸಿದೆ ಎಂದವರ ಮೊಗದಲ್ಲಿ ಮಂದಹಾಸ. ನಿನ್ನ ಮಡ್ಲಲ್ಲಿ ಪುಟ್ಟ ಕೃಷ್ಣ ಅಥವಾ ಪುಟ್ಟ ಲಕ್ಷ್ಮಿ ಆಡೋ ದಿನಗಳು ದೂರ ಇಲ್ಲ ಚಾರು, ಹಸನ್ಮುಖದಿಂದ ಹೇಳಿದರು ಜಾನಕಿ. ನಿಜವಾಗ್ಲೂ ನಿಜವಾಗ್ಲೂ ಜಾನತೆ? ಆನಂದದಿಂದ ಕೇಳಿದಳು ಚಾರು. ಹೌದು ಎಂಬಂತೆ ತಲೆ ಆಡಿಸಿದರು ಜಾನಕಿ. ಚಾರು ಸೀದಾ ಜಾನಕಿಯ ಕಾಲಿಗೆರಗಿದಳು. ಅವಳನ್ನೆಬ್ಬಿಸಿ ತನ್ನ ಎದೆಗೆ ಆನಿಸಿಕೊಂಡರು ಜಾನಕಿ. ಆರೋಗ್ಯವಂತ ಸಂಸ್ಕಾರವಂತ ಮಗು ಹುಟ್ಲಿ ಎಂದು ಮನದುಂಬಿ ಹಾರೈಸಿದರು. ಜಾನತೆ, ಅದು ನೀವು ಅಜಯ್ ಹತ್ರ ಮಾತಾಡಿದ್ರಾ? ಅವರು ಇಲ್ಲೇ ಇರೋದಕ್ಕೆ ಒಪ್ಕೊಂಡ್ರಾ? ನಿರೀಕ್ಷೆ ಹೊತ್ತು ಕೇಳಿದವಳ ಕಡೆ ತುಸು ಕರುಣೆಯ ನೋಟ ಬೀರಿದರು ಜಾನಕಿ. ಇಲ್ಲ ಚಾರು, ಮಾತಾಡಲಿಲ್ಲ ಎಂದಾಗ ಚಾರುವಿನ ಮುಖ ಬಾಡಿತು. ಇದು ನಂದು, ಇವರು ನನ್ನೋರು ಅನ್ನೋ ಭಾವ ಮನಸ್ಸಿನೊಳಗಿಂದ ಹುಟ್ಟಬೇಕು ಚಾರು. ನಾವದನ್ನ ಹೊರಗಡೆಯಿಂದ ತುಂಬಿಸೋದಕ್ಕಾಗೋದಿಲ್ಲ. ಅಜಯ್ ಒಳಗಡೆ ತುಂಬ ಕೀಳರಿಮೆ ತುಂಬಿದೆ, ಮತ್ತದು ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ. ನಿನ್ನ ಅಥವಾ ನನ್ನ ಬಲವಂತಕ್ಕೆ ಅವನು ಇಲ್ಲೇ ಇದ್ರೂ ದಿನ ದಿನ ಕ್ಷಣ ಕ್ಷಣ ಅವನು ನರಳ್ತಾನೆ ಇರ್ತಾನೆ. ಕೊರ್ಗಿ ಕೊರ್ಗಿ ಅಣು ಅಣುವಾಗಿ ಒಳಗಡೆಯಿಂದ ಸಾಯ್ತಾ ಇರ್ತಾನೆ. ಇಲ್ಲಿ ಅವನಿಗೆ ಪ್ರೀತಿನೇ ತೋರಿಸಿದ್ರು ಅದು ಅವನಿಗೆ ಕರುಣೆ ಅನ್ಸೋದಕ್ಕೆ ಶುರುವಾಗುತ್ತೆ. ಇನ್ನೊಬ್ರು ಕರುಣೆ ಕೂಸಾಗಿ ಬೆಳೆಯೋದು ತುಂಬ ಕಷ್ಟ ಅಮ್ಮ. ಆ ಹಿಂಸೆನ ನೀನು ಅವನಿಗೆ ನೀಡಬೇಡ. ಅವನಿಷ್ಟ ಹೇಗಿದೆಯೋ ಹಾಗೆ ನಿನ್ನ ನಡೆನೂ ಇರಲಿ. ಸಂಬಂಧ ಅನ್ನೋದು ಜೊತೆಲಿರೋದ್ರಿಂದ ಮಾತ್ರ ಬೆಳೆಯೋದಿಲ್ಲ. ದೇಹಗಳು ದೂರ ಇದ್ರೇನೋ ಮನಸ್ಸುಗಳು ಹತ್ರವಾಗಿರ್ಬೋದಲ್ಲ ಎಂದರು. ಚಾರು ಸೋತ ಭಾವದಿಂದ ಕತ್ತು ಕೆಳಗೆ ಮಾಡಿದಳು. ಅಜಯ್ನ ಶಕ್ತಿ, ಪ್ರೀತಿ ನೀನ್ ಚಾರು. ಅವನಿಗೆ ಅವನ ಸ್ವಂತದ್ದು ಅನ್ನೋ ಭದ್ರತೆ ಭಾವ ಕೊಡೋದು ನಿನ್ನ ಸ್ನೇಹ, ನಿನ್ನ ಪ್ರೀತಿ ಮಾತ್ರ. ಅವನನ್ನ ತಬ್ಲಿಯಾಗಿ ಮಾಡಬೇಡ ಎಂದರು. ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ತನ್ನಲ್ಲಿ ಉಕ್ಕಿದ್ದ ಭಾವ ಸಮುದ್ರವನ್ನು ತಹಬಂದಿಗೆ ತಂದುಕೊಂಡಳು ಚಾರು. ನಿಜ ಜಾನತೆ, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಮುಂದಿನ ಸಾರಿ ಅಜಯ್ ವಾಪಸ್ ಹೋಗೋಣ ಅಂದಾಗ ನಾನು ಒಪ್ಕೊಂಡ್ಬಿಡ್ತೀನಿ ಎಂದವಳ ಕಡೆ ನೋಡಿ ಸರಿಯಾದ ತೀರ್ಮಾನ ಎಂಬಂತೆ ನಸುನಕ್ಕರು ಜಾನಕಿ. ಮಕ್ಕಳ ಮದುವೆ ತಯಾರಿ ಶುರುವಾಯ್ತಾ ಭಾಮ ಎನ್ನುತ್ತಾ ಮನೆಯ ಒಳಗೆ ಕಾಲಿಟ್ಟರು ಶಾಂತ. ಛೇ, ಇವ್ರು ಯಾಕೆ ಬಂದ್ರಪ್ಪ?
ಮತ್ತೇನಾದ್ರೂ ಮಾತಾಡಿ ಭೂಮಿಗೆ ಜಾನುಗೆ ನೋವು ಮಾಡದೆ ಬಿಡೋದಿಲ್ಲ ಇವರು. ಮನಸ್ಸಿನಲ್ಲೇ ಬೈದುಕೊಂಡರೂ ಹೊರಗೆ ತೋಳಿಸಿಕೊಳ್ಳದೆ, ಒಳಗ್ ಬರ್ರಿ ಶಾಂತಕ್ಕ, ಮದ್ವೆ ಕೆಲಸಗಳು ನಡೆದ್ಯಾವ್ ನೋಡ್ರಿ ಎಂದರು ಭಾಮ. ಭಾಮ ಹಾಸಿದ ಚಾಪೆಯ ಮೇಲೆ ಕುಳಿತವರು ಮನೆಯಲ್ಲಿ ಆಚೆ ಈಚೆ ನೋಡುತ್ತಾ, ಭೂಮಿಯಲ್ಲಿ ಎಂದು ಕೇಳಿದರು. ಕೋಣೆಯಲ್ಲಿದ್ದ ಭೂಮಿ ಅವರ ಧ್ವನಿ ಕೇಳಿದರೂ ಹೊರಗೆ ಬರಲಿಲ್ಲ. ಭಾಮ ಶಾಂತ ಅವರ ಕಡೆ ನೋಡಿ, ಹೊರಗೆ ತುಂಬಾ ಬಿಸಿಲು ಶಾಂತಕ್ಕ, ಒಂಚೂರು ಪಾನಕ ಮಾಡ್ಕೊಂಬರ್ತೀನಿ ರೀ ಎಂದು ಹೇಳಿ ಅಡಿಗೆ ಮನೆ ಕಡೆ ಹೋದರು. ಅವರು ಅತ್ತ ಹೋದೊಡನೆ ಶಾಂತ ಭೂಮಿಯ ಕೋಣೆಯ ಒಳಗೆ ನಡೆದು ಬಿಟ್ಟರು. ಅಲ್ಲೇ ಆರಾಮ್ ಕುರ್ಚಿಯ ಮೇಲೆ ಕುಳಿತು ಪುಸ್ತಕವೊಂದನ್ನು ಓದುತ್ತಿದ್ದ ಭೂಮಿಯ ಬಳಿ ನಿಂತು, ಭೂಮಿ ಎಂದರು. ಶಾಂತ ಅವರನ್ನು ಅಷ್ಟು ಹತ್ತಿರ ನೋಡಿದ ಭೂಮಿ ಪಟ್ಟೆಂದು ಎದ್ದು ನಿಂತಳು. ಶಾಂತ ಸೀದಾ ಅವಳ ಕಾಲ್ನಡಿ ಕುಸಿದು ಅವಳ ಪಾದ ಮುಟ್ಟಿದರು. ತಟ್ಟನೆ ಭೂಮಿ ಕೂಡ ನೆಲದ ಮೇಲೆ ಕುಳಿತು ಬಿಟ್ಟಳು. ಅಯ್ಯೋ ದೊಡಮ್ಮ, ಇದೇನ್ ಮಾಡ್ತಾ ಇದ್ದೀರಾ? ಅಚ್ಚರಿ ಆಘಾತ ಎರಡೂ ಕೂಡಿತ್ತು ಅವಳ ಧ್ವನಿಯಲ್ಲಿ. ನಿನ್ನ ಹತ್ರ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಭೂಮಿ. ಮೊದ್ಲಿಂದಾನೂ ನಾನು ನಿನ್ ಮೇಲೆ ವಿಷ ಕಾರ್ತಾನೆ ಬಂದೆ. ನಿನಗೆ ಒಳ್ಳೇದಾಗ್ಲಿ ಅಂತ ಯಾವತ್ತೂ ಬಯಸ್ಲಿಲ್ಲ. ಆದ್ರೆ ನೀನ್ ನನ್ನ ಮೈಯಲ್ಲಿ ಏರಿದ ನಂಜನ್ನೆಲ್ಲ ತೆಗೆದುಬಿಟ್ಟೆ, ಜೊತೆಗೆ ಮನ್ಸಲ್ಲಿದ್ದಿದ್ದ ವಿಷ ಕೂಡ. ನನ್ನನ್ನು ಕ್ಷಮಿಸ್ಬಿಡು ಭೂಮಿ ಎಂದರು ಒದ್ದೆಯಾದ ಧ್ವನಿಯಲ್ಲಿ. ಅವರ ಮಾತಿಗೆ ಏನು ಉತ್ತರ ಕೊಡಬೇಕೆಂದೇ ಭೂಮಿಗೆ ತೋಚಲಿಲ್ಲ. ದೊಡಮ್ಮ, ನೀವು ದೊಡ್ಡೋರು, ನೀವು ಹೀಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಎಂದು ಹೇಳಿ, ಅಮ್ಮ ಎಂದು ಜೋರಾಗಿ ಭಾಮ ಅವರನ್ನು ಕರೆದಳು. ಭಾಮ ಬಂದವರು ಅವರಿಬ್ಬರು ಇದ್ದ ಸ್ಥಿತಿ ನೋಡಿ ಏನು ನಡೆದಿರಬಹುದು ಎಂದು ಅಂದಾಜಿಸಿದರು. ಶಾಂತಕ್ಕ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಬನ್ನಿ ಈ ಕಡೆ, ನೀವು ದೊಡ್ಡವರಾಗಿ ಹೀಗೆ ಮಾಡ್ಬೋದಾ ಎಂದು ಹೇಳಿ ಅವರನ್ನು ಕುಳಿತಲಿಂದ ಎಬ್ಬಿಸಿದರು. ಮತ್ತೆ ಭಾಮ ಭೂಮಿಯ ಕಡೆ ನೋಡಿದಾಗ ಭೂಮಿ ಶಾಂತ ಅವರ ಕಾಲಿಗೆ ನಮಸ್ಕಾರ ಮಾಡಿದಳು. 100 ಕಾಲ ಮುತ್ತೈದೆಯಾಗಿ ಬಾಳು ಭೂಮಿ ಎಂದು ತುಂಬು ಮನದಿಂದ ಹಾರೈಸಿದರು ಶಾಂತ. ಶಾಂತ ಅವರ ಆಶೀರ್ವಾದ ಕೇಳಿದ ಭೂಮಿ ತಟ್ಟನೆ ತಲೆ ಎತ್ತಿ ಶಾಂತ ಅವರ ಮುಖ ನೋಡಿದಳು. ಶಾಂತ ಅವರು ಕಣ್ಣು ಮುಚ್ಚಿ ಕೈ ಮುಗಿದು ತಾನು ಮಾಡಿದ ಆಶೀರ್ವಾದ ಫಲಿಸಲಿ ಎಂದು ದೇವರನ್ನು ಬೇಡುತ್ತಿದ್ದರು. ತನ್ನ ದೊಡ್ಡಮ್ಮ ತುಂಬು ಮನದಿಂದ ಆಶೀರ್ವಾದ ಮಾಡಿದ್ದನ್ನು ಕಂಡು ಭೂಮಿಯ ಕಣ್ಣುಗಳು ತುಂಬಿ ಬಂದಿದ್ದವು. ಭಾಮ ಕೂಡ ತನ್ನ ಓರಗತಿಯ ಬದಲಾವಣೆ ಕಂಡು ಹರ್ಷಿಸಿದರು. ಭಾಮ, ಜಾನಕಿ ಎಲ್ಲಿದ್ದಾಳೆ? ಶಾಂತಳ ಕಣ್ಣು ಜಾನಕಿಯವರನ್ನು ಹುಡುಕುತ್ತಿತ್ತು. ಅವಳು ದೇವಸ್ಥಾನದಲ್ಲಿದ್ದಾಳೆ ಭಾಮ ಎಂದಾಗ ಶಾಂತಾಳ ಮುಖವೇಕೋ ಇಳಿದಿತ್ತು. ಭೂಮಿ, ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀಯಾ? ಜಾನಕಿ ಹತ್ರ ಕೂಡ ಕ್ಷಮೆ ಕೇಳಬೇಕಾಗಿದೆ ಶಾಂತ ಹೇಳಿದಾಗ ಭೂಮಿ ಭಾಮ ಅವರ ಮುಖ ನೋಡಿದಳು. ಭಾಮ ಹೋಗು ಎಂಬಂತೆ ಸನ್ನೆ ಮಾಡಿದರು. ಸರಿ ದೊಡಮ್ಮ, ಬನ್ನಿ ಹೋಗೋಣ ಎಂದ ಭೂಮಿ ಅವರಿಗಿಂತ ಮುಂದಾಗಿ ನಡೆದಳು. ಮನೆಯಿಂದ ಹೊರಟ ಶಾಂತ ದೇವಸ್ಥಾನದ ಕಡೆ ತಿರುಗಿದೆ ಇನ್ನೊಂದು ಓಣಿಯ ದಾರಿ ಹಿಡಿದರು. ದೊಡಮ್ಮ, ಆ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ? ಭೂಮಿ ಕೇಳಿದಾಗ, ನಿನ್ನ ಹತ್ರ ಮಾತಾಡ್ಬೇಕಿತ್ತು ಭೂಮಿ, ಅದಕ್ಕೆ ಎಂದರು ತಮ್ಮ ಮನೆಯ ಕಡೆ ತಿರುಗುತ್ತಾ. ಭೂಮಿ ಅವರ ಹಿಂದೆಯೇ ನಡೆದಳು. ಶಾಂತ ತಮ್ಮ ಮನೆಯ ಒಳಗೆ ಹೋಗಿ, ಬಾ ಭೂಮಿ, ನೀನು ಈ ಮನೆಗೆ ಬರದೆ ಯಾವುದೋ ಕಾಲ ಆಗಿದೆ ಎಂದು ಕರೆದರು. ಮನೆಯ ಅಂದವನ್ನು ತನ್ನ ಕಣ್ಣು ತುಂಬಿಕೊಳ್ಳುತ್ತಾ ಒಳಗೆ ಬಂದಳು ಭೂಮಿ. ಶಾಂತ ಅವರ ಮನೆಯೂ ದೊಡ್ಡದೆ. 8 ಕಬ್ಬದ ಚೌಕಿ ಮನೆಯಲ್ಲಿ ಒಂದು ಬದಿಯಲ್ಲಿ ಮರದ ಉಯ್ಯಾಲೆ ಇತ್ತು. ಭೂಮಿ ನಿಧಾನವಾಗಿ ಉಯ್ಯಾಲೆ ಹತ್ತಿರ ನಡೆದು ಅದರ ಸರಪಳಿ ಹಿಡಿದು ನಿಂತಳು. ಸಂಶಯನೇ ಬೇಡ, ಇದೇ ಉಯ್ಯಾಲೆ. ನೀನ್ ಚಿಕ್ಕೋಳಿದ್ದಾಗ ನಿನ್ ಊಟ ತಿಂಡಿ ನಿದ್ದೆ ಎಲ್ಲ ಇದೇ ಉಯ್ಯಾಲೆ ಮೇಲೆ ನಡೀತಿತ್ತು ಎಂದು ಹಳೆಯದನ್ನು ಮೆಲುಕು ಹಾಕಿದರು. ನಂಗೆ ನೆನಪಿದೆ ದೊಡ್ಡಮ್ಮ, ಅವಾಗೆಲ್ಲ ಅಮ್ಮಂಗಿಂತ ನೀವೇ ನನ್ನನ್ನು ಹೆಚ್ಚು ಮುದ್ದು ಮಾಡ್ತಾ ಇದ್ದಿದ್ದು. ನನ್ನ ಹಠ ಕಂಡು ಅಮ್ಮ ಕೋಪ ಮಾಡ್ಕೊಂಡ್ರೆ ನೀವೇ ನನ್ನನ್ನು ಅವಳ ಏಟ್ನಿಂದ ಕಾಪಾಡ್ತಾ ಇದ್ದಿದ್ದು. ಭೂಮಿ ಹಳೆಯ ನೆನಪಲ್ಲಿ ತೇಳ್ದಳು. ತಗೋ ಎನ್ನುತ್ತಾ ಬಾದಾಮಿ ಹಾಲಿನ ಲೋಟ ಭೂಮಿಯ ಮುಂದೆ ಹಿಡಿದರು ಶಾಂತ. ಅದನ್ನು ನೋಡಿದಾಗ ಮತ್ತೆ ಭೂಮಿಯ ಮನ ಹಿಂದಕ್ಕೆ ಓಡಿತು. ಗಂಡ ಸತ್ತ ಅಂದಮೇಲೆ ಮುಗೀತು. ಕಣ್ಣಿಗೆ ಹಿತ ಆಗಿದ್ದನ್ನು ನೋಡೋದಾಗ್ಲಿ ಬಾಯಿಗೆ ರುಚಿಯಾಗಿದ್ದಾನೆ ತಿನ್ನೋದಾಗ್ಲಿ ಮಾಡಬಾರ್ದು. ಅದೆಲ್ಲ ನಿಮಗೆ ನಿಷಿದ್ಧ. ನೀನಿನ್ಮೇಲೆ ಈ ಬಾದಾಮಿ ಹಾಲಿನ ಕಡೆ ಕಣ್ಣು ಕೂಡ ಹಾಯಿಸ್ಬಾರ್ದು. ನೀನೆಷ್ಟೇ ಅಲಂಕಾರ ಮಾಡ್ಕೊಂಡು ಊರು ತುಂಬ ತಿರುಗಾಡಿದ್ರು ನೀನ್ ಗಂಡ ಸತ್ ಮುಂಡೆ ಅನ್ನೋದು ಬದಲಾಗೋದಿಲ್ಲ ಎಂದು ಇದೇ ಶಾಂತ ದೊಡ್ಡಮ್ಮ ಕೈಲಿದ್ದ ಬಾದಾಮಿ ಹಾಲಿನ ಲೋಟ ತೆಗೆದು ಬಿಸಾಡಿದ್ದು ನೆನಪಿಗೆ ಬಂತು. ಆ ಕಹಿ ನೆನಪಿನಿಂದ ಭೂಮಿಯ ಕಣ್ಣುಗಳು ಅಯಾಚಿತವಾಗಿ ತುಂಬಿ ಬಂದವು. ಅಲ್ಲಿ ನಿಲ್ಲಲು ಆಗದೆ ಅಲ್ಲಿಂದ ಹೊರಡಲು 2 ಹೆಜ್ಜೆ ಮುಂದೆ ಇಟ್ಟಳು. ಇನ್ನೂ ನೀನು ಈ ದೊಡ್ಡಮ್ಮನ್ ಕ್ಷಮಿಸಿಲ್ಲ ಅಲ್ವಾ ಭೂಮಿ? ಕಣ್ಣಲ್ಲಿ ನೀರು ತುಂಬಿಕೊಂಡು ಗದ್ಗದಿತರಾಗಿ ಹೇಳಿದರು. ಭೂಮಿಯ ಹೆಜ್ಜೆಗಳು ತಡೆದವು. ನಂಗೊತ್ತು ಭೂಮಿ, ನಾನು ಆಡಿರೋ ಮಾತು ಮಾಡಿರೋ ಕೆಲಸ ಎಲ್ಲಾನು ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗೋಂಥದ್ದಲ್ಲ.
ಶಾಂತ ಅವರ ಕಣ್ಣಿಂದ ನೀರು ಕಪಾಳಕ್ಕೆ ಹರಿಯಿತು. ಹಳೆ ಕಹಿ ನೆನಪು ಹೋಗ್ಬೇಕು ಅಂದ್ರೆ ಹೊಸದಾಗಿರೋ ಸಿಹಿ ನೆನಪುಗಳು ಬೇಕಲ್ವಾ ಭೂಮಿ? ದಯವಿಟ್ಟು ನನ್ನನ್ನು ಕ್ಷಮಿಸಿ, ಈ ಹಾಲು ಕುಡಿ ಎಂದು ಹೇಳಿ ಬಲವಂತವಾಗಿ ಅವಳ ಕೈಗೆ ಹಾಲನ್ನು ಕೊಟ್ಟರು. ಲೋಟ ಕೈಯಲ್ಲಿ ಹಿಡಿದು ಸುಮ್ಮನೆ ನಿಂತವಳನ್ನು ಕಂಡು, ನನ್ನ ಮಗಳು ಪೂರ್ಣಿಮಾ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಭೂಮಿ, ನಿಜವಾಗ್ಲೂ ನನ್ನ ಹಾಲಿಗೆ ಯಾವುದೇ ಮೆದ್ದು ಬರ್ಸಿಲ್ಲ ಎಂದು ಹೇಳುತ್ತಾ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದರು. ಅಯ್ಯೋ ದೊಡ್ಡಮ್ಮ, ಪ್ಲೀಸ್ ಹೀಗೆಲ್ಲ ಅಳಬೇಡಿ, ನಂಗೆ ನಿಮ್ಮ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಎಂದು ಹೇಳಿ ಅವರ ಸಮಕ್ಕೆ ನೆಲದ ಮೇಲೆ ಮಂಡಿಯೂರಿ ಕುಳಿತು ಅವರ ಮುಂದೆಯೇ ಹಾಲನ್ನು ಕುಡಿದು ಮುಗಿಸಿ, ನೋಡಿ ಹಾಲು ಕುಡಿದು ಮುಗಿಸಿದ್ದೀನಿ ಎಂದು ಖಾಲಿ ಲೋಟ ತೋರಿಸಿದಳು. ಕುಳಿತವಳನ್ನು ಹಾಗೆಯೇ ಆಲಂಗಿಸಿದರು ಶಾಂತ. ಭೂಮಿ ಅವರ ಬೆನ್ನ ಮೇಲೆ ತನ್ನ ಕೈ ಆಡಿಸುತ್ತಾ ಅವರನ್ನು ಸಮಾಧಾನ ಮಾಡಿದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.